Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಮುಂದಿನ ಹಂತ ಏನೇನು? ಪ್ರಜ್ವಲ್ಗೆ ಮೆಡಿಕಲ್ ಚೆಕಪ್ ಮಾಡ್ತಾರೆ ವೈದ್ಯರು. ಮೆಡಿಕಲ್ ಚೆಕಪ್ಗೆ ಆಸ್ಪತ್ರೆಯಲ್ಲಿ ವೈದ್ಯರಿಂದ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ ಬೋರಿಂಗ್ ಆಸ್ಪತ್ರೆಯಲ್ಲಿ. ಹೀಗಾಗಿ ಅಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಮುಖ್ಯವಾಗಿ ಪ್ರಜ್ವಲ್ಗೆ ಲೈಂಗಿಕ ಸಾಮರ್ಥ್ಯದ ಪರೀಕ್ಷೆ. ಲೈಂಗಿಕ ಸಾಮರ್ಥ್ಯ ಪರೀಕ್ಷೆಯನ್ನು ವೈದ್ಯರು ನಡೆಸ್ತಾರೆ. ಆ ಪ್ರಕ್ರಿಯೆಗಳು ಹೆಂಗಿರ್ತವೆ ಕಿರಣ್ ಅವರಿಂದ ನಾನು ಮಾಹಿತಿ ಪಡಿತೀನಿ. ಮೆಡಿಕಲ್ ಟೆಸ್ಟ್ ಇದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. 2 ಅಥವಾ 3 ವೈದ್ಯರು ಈ ಪರೀಕ್ಷೆಯನ್ನು ಮಾಡ್ತಾರೆ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬನ್ನಿ, ಕಿರಣ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹಳ ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ, ಈಗಾಗಲೇ ಈ SIT ಕಚೇರಿನಲ್ಲೇ ರಾತ್ರಿ ಕಳೆದಿದ್ದಾಯಿತು. ಇವತ್ತು ಬೇರೆ ಬೇರೆ ಟೆಸ್ಟ್ಗಳು ಕೂಡ ಶುರುವಾಗ್ತವೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಮೆಡಿಕಲ್ ಟೆಸ್ಟ್. ಅದರಲ್ಲಿ ಏನು ಅಂದರೆ, ಈ ಪುರುಷತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ಲೈಂಗಿಕ ಸಾಮರ್ಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಟೆಸ್ಟ್ ನಡೆಯುವಂಥದ್ದು. ಯಾವ ರೀತಿ ಟೆಸ್ಟ್ಗಳು ನಡೀತವೆ, ಏನೇನು ಪ್ರಕ್ರಿಯೆಗಳಾಗ್ತವೆ ಕಿರಣ್? ರಂಗನಾಥ್, ಈಗಾಗಲೇ ಪ್ರಜ್ವಲ್ ರೇವಣ್ಣನನ್ನು ಅರೆಸ್ಟ್ ಮಾಡಿರುವಂಥ SIT ಅಧಿಕಾರಿಗಳು ರಾತ್ರಿಯಿಂದನೂ ಕೂಡ ಯಾವುದೇ ರೀತಿ ಅಂದರೆ ಸುಮಾರು ಒಂದು 2 ಕರ್ಕೊಬಂದ ಮೇಲೂ ಕೂಡ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅದಾದಮೇಲೆ ನಂತರ ಇದೀಗ ಅವ್ರು ಯಾವುದೂ ಕೂಡ ವಿಚಾರಣೆಯನ್ನು ಮಾಡೋಕ್ಕೆ ಹೋಗಿಲ್ಲ. ಈಗ ನಂತರದ ಅಂದರೆ ಈಗ ಎಲ್ಲವೂ ಕೂಡ ತಿಂಡಿ ಆದಮೇಲೆ ಕೆಲವೊಂದಷ್ಟು ವಿಚಾರಣೆಯನ್ನು ಮಾಡ್ತಾರೆ. ಮಧ್ಯಾಹ್ನ ಒಳಗೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಇರುವಂಥದ್ದು ಒಂದು ಮೆಡಿಕಲ್ ಟೆಸ್ಟನ್ನು ಮಾಡ್ತಾರೆ. ಸುಮಾರು ಒಂದು 2 ಅವರ್ಸ್ ಆಗುವಂಥ ಒಂದು ಪ್ರೊಸೀಜರ್. ಅಲ್ಲಿ ಕೂಡ ಯಾಕೆಂದರೆ ಯಾವುದೇ ಅಕ್ಯೂಸ್ಡ್ ಆಗಲಿ, ಈತನ ಮೇಲೆ ಪ್ರಜ್ವಲ್ ರೇವಣ್ಣನಲ್ಲಿ ಇರ್ಬೋದು ರೇಪ್ ಕೇಸ್ ಅಕ್ಯೂಸ್ಡ್ ಆಗಿರೋದ್ರಿಂದ ಆತನಿಗೆ ಏನಕ್ಕೆ ಕಂಪ್ಲೇಂಟ್, ಈಗಾಗಲೇ 3 ಕಂಪ್ಲೇಂಟ್ ಆತನ ಮೇಲೆ ಆಗಿರೋದ್ರಿಂದ ಮುಖ್ಯವಾಗಿ ಆತನಿಗೆ ಲೈಂಗಿಕ ಸಾಮರ್ಥ್ಯ ಇದೆಯಾ ಅನ್ನೋದು ಪರೀಕ್ಷೆ ಮಾಡುವಂಥ ಕೆಲಸವನ್ನು ಅಲ್ಲಿ ವೈದ್ಯರು ಆ ಒಂದು ರಿಪೋರ್ಟನ್ನು ತಗೋತಾರೆ. ನಂತರ ಉಳಿದಂತೆ ಅವನ ಹೈಟ್ ಇರ್ಬೋದು, ಅವನ ಕಲರ್ ಜೊತೆಗೆ ಆತನ ಒಂದು ಕೈ ಕಾಲ್ದು ಎಲ್ಲವೂ ಕೂಡ ಫೋಟೋಗ್ರಾಫರ್ಸ್ ಎಲ್ಲವೂ ಕೂಡ ಮಾಡ್ಕೋತಾರೆ. ಇವೆಲ್ಲ ಕಂಪ್ಲೀಟ್ ಒಂದು 2 ಅವರ್ಸ್ ಪ್ರೊಸೀಜರ್ ಆಗುತ್ತೆ. ಯಾಕೆಂತಂದರೆ ಇಲ್ಲಿ ಹೆಚ್ಚಿನ ಜಾಸ್ತಿ ವಿಚಾರಣೆ ಮಾಡೋಕ್ಕೋಗಲ್ಲ ಈ ಒಂದು ಸಂದರ್ಭ. ಯಾಕೆಂತಂದರೆ ಈಗ ಅವ್ರಿಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಂದರೆ ಮತ್ತೆ SIT ಕಸ್ಟಡಿಗೆ ಏನೇನು ಅವಶ್ಯಕತೆ ಇದೆ, ಅಂದರೆ ಯಾವ್ಯಾವಕ್ಕೆ ಸಂಬಂಧಪಟ್ಟಂತೆ ಕಾರಣಗಳು, ರೀಸನ್ಗಳು ಬೇಕು, ಯಾವಕ್ಕೆ ಅವಶ್ಯಕತೆ, ಮತ್ತು ಅವ್ರನ್ನ SIT ಕಸ್ಟಡಿಗೆ ತಗೊಳ್ಳೋಕ್ಕೆ ಏನೇನು ಅವ್ರಿಗೆ ಇಂಪಾರ್ಟೆಂಟ್ ಬೇಕಾಗಿದೆ ಅಷ್ಟಕ್ಕೆ ಮಾತ್ರ ಅವರು ಇಂಟ್ರಾಗೇಷನನ್ನು ಮಾಡ್ತಾರೆ. ಅವನಿಂದ ಡಿನೇ ಮಾಡಿದರೂ ಕೂಡ ಅದಕ್ಕೆ ಇವ್ರ ಹತ್ರ ಏನೇನು ಎವಿಡೆನ್ಸ್ ಇದೆ ಇಲ್ಲಿವರೆಗೂ ಕೂಡ. ಇನ್ನು ಮುಂದಕ್ಕೆ ಪೊಲೀಸ್ ಕಸ್ಟಡಿ ಅಂದರೆ SIT ಕಸ್ಟಡಿಗೆ ಏನೇನು ಅವಶ್ಯಕತೆ ಇದೆ ಅದಕ್ಕೆ ಬೇಕಾಗಿರುವಂಥ ಏನಕ್ಕೆ ಕೇಳಬೇಕು. ಯಾಕೆಂತಂದರೆ ಈಗ ಅವನ್ನ ಮೆಡಿಕಲ್ ಟೆಸ್ಟ್ ಆದಮೇಲೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಅದು ಓಪನ್ ಕೋರ್ಟಲ್ಲಿ ಮಾಡ್ತಾರೋ ಅಥವಾ ಸಂಜೆ ನಂತರ ಅವರ ಮನೆಯಲ್ಲಿ ಪ್ರೊಡ್ಯೂಸ್ ಮಾಡ್ತಾರೋ, ಅದು ನಂತರ ತನಿಖಾಧಿಕಾರಿಗಳು ಒಂದು ತೀರ್ಮಾನ ಮಾಡ್ತಾರೆ. ಮುಖ್ಯವಾಗಿ ಅಂತ ಮೆಡಿಕಲ್ ಟೆಸ್ಟ್ ಆದಮೇಲೆ ಆತನಿಗೆ ಸಂಬಂಧಪಟ್ಟಂತೆ, ಯಾಕೆಂದರೆ ಮತ್ತೆ ಅವನ SIT ಕಸ್ಟಡಿಗೆ ತಗೋಬೇಕಾಗುತ್ತೆ. ಹಾಗಾಗಿ ಅದ ನಂತರದ ಏನಕ್ಕೆ ಬೇಕು ನಮಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸು, ಕೆಲವೊಂದು ಈಗಾಗಲೇ ಎವಿಡೆನ್ಸ್ ಏನೇನು ಕಲೆಕ್ಟ್ ಮಾಡ್ಕೊಂಡು ಅವನ್ನೆಲ್ಲವೂ ಕೂಡ ಅಪ್ಲಿಕೇಶನ್ನಲ್ಲಿ ಅವ್ರು ಹಾಕಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಯಾಕೆಂತಂದರೆ ಯಾವುದೇ ಒಂದು ಅಕ್ಯೂಸ್ನ ಅರೆಸ್ಟ್ ಮಾಡಿದ್ರೆ 24 ಗಂಟೆ ಒಳಗಡೆ ಆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಸಂಜೆ ಅಥವಾ ರಾತ್ರಿ ನಾವು ಪ್ರೊಡ್ಯೂಸ್ ಮಾಡುವಂಥದ್ದು ಚಾನ್ಸಸ್ ಇದೆ. ಮಾಡಾದ್ಮೇಲೆ ಮತ್ತೆ SIT ಅವರು ಆ ಒಂದು ಕಸ್ಟಡಿಗೆ ತಗೋತಾರೆ. ಅದ ನಂತರ ಏನಕ್ಕೆ ಕಸ್ಟಡಿ ಅಂತಂದರೆ, ಯಾಕೆಂದರೆ ಒಂದು ವಾಯ್ಸ್ ಟೆಸ್ಟ್ ಒಂದು ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಕೆಲವೊಂದು ಜಾಗಗಳಿಗೆ ಮಾಜರಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ. ಅದು ಹಾಸನ್ನ ಅವನ ಮನೆ ಇರ್ಬೋದು, ಅವನ ಕಚೇರಿ ಇರ್ಬೋದು. ಜೊತೆಗೆ ಈತನ ಮೊಬೈಲ್ನಲ್ಲಿ ಈಗಾಗಲೇ ಒಂದು ರಿಕವರಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈಗಾಗಲೇ ಅವರ ಕ್ರೈಮ್ ಡೈರಿಲಿ ಏನೋ ಒಂದು ಕೇಸ್ ಡೈರಿಲಿ ಅದೆಲ್ಲೂ ಕೂಡ ಎಂಟ್ರಿ ಆಗಿದೆ. ಏನೇನು ನಾವು ರಿಕವರಿ ಮಾಡ್ಕೊಂಡಿದ್ದು ಆತನ ಬ್ಯಾಗೇಜ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಏನೇನಿದೆ ಡಿವೈಸನ್ನು ಮಾಡ್ಕೊಂಡಿದ್ದಾರೆ. ಇದನ್ನು ಮತ್ತೆ ರಿಟ್ರೀವ್ ಮಾಡಬೇಕಾಗುತ್ತೆ. ಏನೇನು ಬೇಕಾಗುತ್ತೆ, ಮುಖ್ಯವಾಗಿ ಮುಂದಿನ ತನಿಖೆಗೆ ಏನೇನು ಅವಶ್ಯಕತೆ ಇದೆ, ಏನೇನು ಸಾಕ್ಷಿಗಳನ್ನ ಕಲೆ ಹಾಕೋಕ್ಕೋಸ್ಕರ. ಯಾಕೆಂದರೆ ಏನು ಆರೋಪ ಮಾಡಿದ್ದಾರೆ, ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಅದಕ್ಕೆ ಈತನ ಏನು ಹೇಳ್ತಾನೆ, ಜೊತೆಗೆ ಏನೇನು ಸಾಕ್ಷಿಗಳು ಸಿಗುತ್ತೆ ಅನ್ನೋದು. ಯಾಕೆಂದರೆ ಸಾಕಷ್ಟು ಈಗಾಗಲೇ ಟೆಕ್ನಿಕಲ್ ಎವಿಡೆನ್ಸ್ ಇರಬಹುದು, ವಿಡಿಯೋನ ಫುಟೇಜ್ ಅನ್ನ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡು Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.